ಒಂದು ಕಡೆ ಅದಾನಿ ಅಂಬಾನಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಿ ಈ ದೇಶವನ್ನ ಒಂದು ಕಂಪನಿಗಳ ಕೈ ಹಾಕೊಳ್ಳಿಕ್ಕೆ ಉಂಟಾಗುತ್ತದೆ. ಅಹಂ ಅಧಿಕಾರದ ಅಹಂ ಅಮಿತ್ ಶಾ ಕಾಣ್ತಾರೆ. ಈ ಅಹಂ ಯಾರು ಇಳಿಸ್ತಾರಂದ್ರೆ ಜನರೇ ಇಳಿಸ್ತಾರೆ. ಈ ಅಹಮ್ಮನ್ನ ತಿಳಿಸ್ತಕ್ಕಂಥವ್ರು ಜನರನ್ನೆಲ್ಲ ವಾಚ್ ಮಾಡತಕ್ಕಂಥ ಮತದಾರ ಬಂಧುಗಳು ಒಂದು ಕಡೆ ಆದರೆ ಇವರು ಅಧಿಕಾರದಲ್ಲಿ ಇರುವವರಿಗೆ ಟಾರ್ಗೆಟ್ ಮಾಡತಕ್ಕಂಥ ಜಾತಿಗಳ ಬದುಕೇನು ಅಂತ ಅದೇ ಮನಸ್ಥಿತಿಯನ್ನು ಇಲ್ಲಿ ರಾಜ್ಯದಲ್ಲಿ ಪಿ ರವಿ ಅವರು ಮಾತನಾಡಿದ್ದಾರೆ. ಕಾನೂನು ಏನ್ ಹೇಳ್ತೈತೋ ನನಗೆ ಗೊತ್ತಿಲ್ಲ, ಆದರೆ ಅವರು ಮಾತನಾಡ್ತಾರೆ. ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ಇರಬೇಕು ಕಾನೂನು, ಹೊರಗಡೆ ಯಾವ ರೀತಿ ಕಾನೂನು ಬೇಕು, ಅದ್ರ ಕಂಟ್ರೋಲ್ ಯಾರು ಮಾಡ್ತಾರೆ, ಇದೆಲ್ಲ ಒಂದು ಕಡೆ ಬಿಟ್ಟು ಪೊಲೀಸ್ ಅವ್ರು ಯಾಕೆ ಕರ್ಕೊಂಡು ಹೋದ್ರು, ಮತ್ತೊಂದು ರೌಂಡ್ ಯಾಕೆ ಹಾಕಿದ್ರು, ಎಲ್ಲ ಆ ನಂತರ ವಿಚಾರಕಾರ. ಆದರೆ ಮನಸ್ಥಿತಿ ಮಹಿಳೆಯರಿಗೆ ಇರ್ಬೇಕಾದಂಥ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಮನಸ್ಥಿತಿ, ಯಾವ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟರು, ಯಾವ ಮಹಿಳೆಗೆ ಆಸ್ತಿ ಹಕ್ಕು ಕೊಟ್ಟರು, ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಕ್ಕಂಥದ್ದು, ಯಾವ ವ್ಯಕ್ತಿ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಟ್ಟರು, ಅಸ್ಪೃಶ್ಯತೆಗೆ ವಿರೋಧವಾದಂಥ ನ್ಯಾಯ ಕೊಟ್ಟರು, ಅಂಥವ್ರ ಬಗ್ಗೆ ಇರುತ್ತೆ. ಒಂದು ಧರ್ಮವನ್ನೇ ಈ ದೇಶದಲ್ಲಿ ಗಲಭೆ ಹುಟ್ಟುವ ರೀತಿಯಲ್ಲಿ ರಾಮ ಮಂದಿರ ಎಲ್ಲೆಲ್ಲಿದ್ದಾವೆ, ಎಲ್ಲಿ ಮಸೀದಿಗಳಿದಾವೆ ಎಲ್ಲ ಒಂದೊಂದು ದೇವಸ್ಥಾನಗಳು